ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದ ಚುನಾವಣೆಗಳ ಫಲಿತಾಂಶಗಳ ಬಗ್ಗೆ ಬೆಳಗ್ಗೆಯಿಂದ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೆ. ಈಗ ಇವತ್ತಿಗೆ ಕೊನೆಯ ಅಪ್ಡೇಟ್, ಈ ಚುನಾವಣೆಯ ಕೊನೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟು, ಲೈವ್ ಅಪ್ಡೇಟು. ಈಗ ಸಮಯ ಸುಮಾರು 6 ಗಂಟೆ 30 ನಿಮಿಷ. ಈ ಸನ್ನಿವೇಶಕ್ಕೆ, ಈ ಸಂದರ್ಭಕ್ಕೆ ಕೊನೆಯದು ಕೊಡ್ತಿದ್ದೀನಿ. ಯಾಕೆಂದ್ರೆ ಇನ್ನು ಮೇಲೆ ಈ ಸಂಖ್ಯೆಗಳು ಬದಲಾಗುವ ಸಾಧ್ಯತೆಗಳು ಬಹಳ ಬಹಳ ವಿರಳ. ಸೊ ಹಾಗಾಗಿ ಈ ಈ ಅಪ್ಡೇಟ್ ಒಂದಿಗೆ ವೈಂಡ್ ಅಪ್ ಮಾಡ್ಕೊಳ್ಬಹುದು ಅಪ್ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಎಷ್ಟು ಬರ್ತಿದೆ ಸೀಟುಗಳು ಅನ್ನೋದಾದ್ರೆ 6:30 ಸಮಯದಲ್ಲಿ, ಈಗ ಸಂಜೆ, NDA 201 ಸ್ಥಾನಗಳಲ್ಲಿ ಮುಂದಿದೆ ಮತ್ತು ಗೆದ್ದಾಗಿದೆ. ಕೆಲವು ಸ್ಥಾನಗಳು, ಒಂದು 20 ಸ್ಥಾನ ಗೆದ್ದು ಆಗಿದೆ, ಅನೌನ್ಸ್ಮೆಂಟ್ ಆಗಿದೆ. ಉಳಿದಂತೆ 201ರಲ್ಲಿ ಒಟ್ಟಾರೆಯಾಗಿ ಮುನ್ನಡೆಯನ್ನ ಸಾಧಿಸ್ಕೊಳ್ತಿದೆ. ಮಹಾಗಠಬಂಧನ್ 36ಕ್ಕೆ ಇಳಿದಿದೆ. ಇತರೆ 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ಕೊಳ್ತಿದೆ. ಇನ್ನು ಇಂಡಿವಿಜುವಲ್ ಆಗಿ ಪಾರ್ಟಿ ವೈಸ್ ನೋಡೋದಾದ್ರೆ, ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟುಗಳನ್ನು ಪಡ್ಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 91 ಸೀಟುಗಳನ್ನ ಗೆಲ್ತಾ ಇದೆ. 101ರಲ್ಲಿ ಸ್ಪರ್ಧೆ ಮಾಡಿ 91ರಲ್ಲಿ ಅದು ಗೆಲ್ತಾ ಇದೆ ಅಂದ್ರೆ ಅದು ಪವಾಡನೇ. ಆ ಪವಾಡದ ಬಗ್ಗೆ ಆಮೇಲೆ ಮಾತಾಡುವ. ಮೇ ಬಿ ನಾಟ್ ಇನ್ ದಿಸ್ ವಿಡಿಯೋ, ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. JDU 83 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ, ಅಥವಾ ಗೆಲ್ಲೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. RJD 25ಕ್ಕೆ ಕುಸಿದಿದೆ. 23ಕ್ಕೆ ಏನಾದರೂ ಬಂದ್ಬಿಟ್ರೆ ಅದು, ಅಥವಾ 24ಕ್ಕೆ ಬಂದರೂ ಸಹ ಅಧಿಕೃತವಾದಂತಹ ವಿಪಕ್ಷ ನಾಯಕನ ಸ್ಥಾನಕ್ಕೂ ಸಹ ಲಾಯಕ್ಕಿಲ್ಲದೆ ಹೋಗುತ್ತೆ. 25 ಪ್ಲಸ್ ಇರಬೇಕು, ಆಗ ಮಾತ್ರ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಆದರೂ ಆ ಪಾರ್ಟಿಗೆ ಸಿಗುತ್ತೆ. ಇನ್ನು LJP ರಾಮ್ ವಿಲಾಸ್ ಪಾಸ್ವಾನ್ ಬಣ, ಅದು 19 ಸೀಟುಗಳು, ಚಿರಾಗ್ ಪಾಸ್ವಾನ್ ಪಕ್ಷ 19 ಸೀಟುಗಳನ್ನು ಗೆಲ್ತಾ ಇದೆ. 29ರಲ್ಲಿ ಸ್ಪರ್ಧೆ ಮಾಡಿದ್ರು, ಒಂದು ನಾಮಪತ್ರ ತಿರಸ್ಕೃತ ಆಗಿತ್ತು. 28ಕ್ಕೆ ಇಳಿತು. 28ರಲ್ಲಿ 19 ಗೆಲುವನ್ನ ಸಾಧಿಸ್ತಾ ಇದೆ. ಕಾಂಗ್ರೆಸ್ ಕಳೆದ ಬಾರಿ 19 ಸೀಟು 70ರಲ್ಲಿ ಸ್ಪರ್ಧೆ ಮಾಡಿ 19 ಗೆದ್ದಿತ್ತು. ಅದನ್ನೇ ಕಳಪೆ 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 ಪ್ರದರ್ಶನ ಅಂತ ಎಲ್ಲರೂ ಕರೆದಿದ್ವಿ. ಈ ಬಾರಿ ಆ ಕಳಪೆ ಪ್ರದರ್ಶನದ ರೆಕಾರ್ಡ್ ಅನ್ನು ತಾನೇ ಬ್ರೇಕ್ ಮಾಡಿಕೊಂಡಿದೆ. 6ಕ್ಕೆ ಇಳಿದಿದೆ. 61ರಿಂದ 62 ಸ್ಥಾನದವರೆಗೆ ಇದು ಸ್ಪರ್ಧೆ ಮಾಡಿತ್ತು. ಕೇವಲ 6 ಸ್ಥಾನ, ಅಂದ್ರೆ 10% ಸ್ಟ್ರೈಕ್ ರೇಟ್. ಅಷ್ಟೇ ಅದರ ಕತೆ. AIMIM ಅಸದುದ್ದೀನ್ ಒವೈಸಿ ಅವರ ಪಕ್ಷ, ಅದು 5 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಹಮ್ ಪಾರ್ಟಿ, ಮಾಂಜಿ ಅವರ ಹಮ್ ಪಾರ್ಟಿ NDAದ ಭಾಗ, ಅದೊಂದು 5 ಸ್ಥಾನಗಳನ್ನು ಗೆಲ್ತಾ ಇದೆ. ಉಳಿದಂತೆ ಸಣ್ಣ ಪುಟ್ಟ ಪಕ್ಷಗಳು, ಇಂಡಿಪೆಂಡೆಂಟ್ ಪಕ್ಷೇತರರು ಎಲ್ಲ ಸೇರಿ 9 ಸ್ಥಾನಗಳನ್ನ ಅವರು ಗೆಲ್ತಿದ್ದಾರೆ. ಸೊ ಇಷ್ಟು ಇದರ ಹಿನ್ನೆಲೆಯಲ್ಲಿ ಈಗ ನಾವು ನೋಡ್ಬೇಕಾಗಿರುವಂತಹ ವಿಚಾರ ಅಂದ್ರೆ, ಜನ್ ಪಕ್ಷ ಯಾಕೆ ಒಂದು ಸೀಟನ್ನು ಗೆಲ್ಲೋದು ಬಿಡಿ, 2ನೇ ಸ್ಥಾನಕ್ಕೆ ಬಂದಂತಹದ್ದು ಸಹ ನಾನು ಗಮನಿಸಲಿಲ್ಲ. ಇಡೀ ಪ್ರೋಸೆಸ್ ಅಲ್ಲಿ ಬಹಳನೇ ಜನರನ್ನ ಸೆಳೀತಾ ಇತ್ತು ಅನ್ನುವಂತಹ ಮಾತುಗಳಿತ್ತು. ಪ್ರಶಾಂತ್ ಕಿಶೋರ್ ಮಾಡ್ತಿದ್ದಂತಹ ಆರೋಪಗಳು, ಬಿಜೆಪಿಯ ಉಪಮುಖ್ಯಮಂತ್ರಿ ಆಸ್ತಿ ವಿವರಗಳು, ಅವ್ರ ಪರ್ಸನಲ್ ಕ್ರೈಮ್ ರೆಕಾರ್ಡ್ಸು, ಅದೆಲ್ಲವನ್ನು ಆಚೆ ಇಟ್ಟು ಬಹಳಷ್ಟು ಮೀಡಿಯಾ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಂಡಿದ್ರು. ಮತ್ತು ಪತ್ರಕರ್ತರನ್ನ ನೇರ ಮುಖಕ್ಕೆ ಹೊಡೆದ ಹಾಗೆ, ನೀವು ಬಿಜೆಪಿ ಗುಲಾಮರು, ನೀವು NDA ಪರ ಇರ್ತೀರಿ, ಮೋದಿ ಪರ ಇರ್ತೀರಿ ಅಂತ ಪತ್ರಕರ್ತರನ್ನು ಚಾಲೆಂಜ್ ಮಾಡೋದಾಗ್ಲಿ, ಅಥವಾ ನಾನು ಹೇಳಿದ್ದೇ ನಡೆಯುತ್ತೆ, ತಗೊಂಬನ್ನಿ ಬರ್ಕೊಡ್ತೀನಿ ನಿಮ್ಗೆ, ಇದೇ ನಡೆಯೋದು ನೋಡ್ತಾ ಇರಿ ಅಂತ ಹೇಳಿ JDU ಕೇವಲ ಮತ್ತು ಕೇವಲ 25 ಸೀಟಿಗೆ ಸೀಮಿತ ಆಗುತ್ತೆ. JDU 25 ಸೀಟನ್ನು ಯಾವುದೇ ಕಾರಣಕ್ಕೂ ದಾಟಿ ಹೋಗಲ್ಲ. 25 ದಾಟಿದರೆ JDU ನಾನು ರಾಜಕೀಯ ನಿವೃತ್ತಿ ಹೊಂದುತ್ತೀನಿ ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಅದಕ್ಕಾಗಿ ಇವಾಗ ಅವರ ಉತ್ತರಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ. ಅವರು ಇನ್ನೂ ಇದುವರೆಗೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನೋಡೋಣ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತ. ಅದರ ಜೊತೆಗೆ ಬೇರೆ ವಿಚಾರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಪೂರ್ಣ ವಿಶ್ಲೇಷಣೆ, ಚುನಾವಣೆಯಲ್ಲಿ ಏನಾಯ್ತು ಅನ್ನೋದನ್ನ ವಿಶ್ಲೇಷಣೆ ಮಾಡುವಾಗ ಅದನ್ನು ಮಾತಾಡ್ತೀನಿ. ಏನು ಅಂದ್ರೆ, ಚುನಾವಣಾ ಆಯೋಗದ ಭಾಗವಹಿಸುವಿಕೆ, NDA ಗೆಲುವಿನಲ್ಲಿ ಅದರ ಪಾತ್ರ, ಅದಕ್ಕೆ ಬಂದಂತಹ ಇತ್ತೀಚೆಗೆ ಬಂದಂತಹ ಆರೋಪಗಳು ಏನೇನಾಯ್ತು, ಎತ್ತೆತ್ತಾಯ್ತು. ಅದರ ಜೊತೆಗೆ 10,000 ರೂಪಾಯಿನ ಮಹಿಳೆಯರ ಖಾತೆಗಳಿಗೆ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿಯೂ ಹಾಕಿರುವಂತಹದ್ದು, ಅದು ಹೇಗೆ ಮಹಿಳೆಯರನ್ನ ಸೆಳೀತು, 10% ಎಕ್ಸ್ಟ್ರಾ ಮಹಿಳೆಯರು ಬಂದು ವೋಟ್ ಹಾಕಿದ್ರು, ರೆಕಾರ್ಡ್ ಬ್ರೇಕಿಂಗ್ ವೋಟ್ ಆಯಿತು, ಇದೆಲ್ಲದರ ಬಗ್ಗೆ, ಮತ್ತು ಮಹಾಗಠಬಂಧನ್ ಸಹ ಮಾಡಿಕೊಂಡಂತಹ ಎಡವಟ್ಟುಗಳು, ತಪ್ಪುಗಳು ಹೇಗೆ ಅದಕ್ಕೆ ಮುಳುವಾದವು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಅನ್ನುವಂತಹ ಒಂದು ಕಲ್ಲನ್ನ ಸೊಂಟಕ್ಕೆ ಕಟ್ಕೊಂಡು
ಮಿತ್ರ ಪಕ್ಷಗಳು ಯಾರೇ ಆಗಲಿ ನೀರಿಗೆ ಜಿಗಿದ್ರೆ ಅವ್ರ ಪಾಡೇನಾಗುತ್ತೆ ಅನ್ನೋದಕ್ಕೆ ಮತ್ತೆ ಇವತ್ತು ತೇಜಸ್ವಿಯಾದ ಒಂದು ಉದಾಹರಣೆಯಾಗಿದ್ದಾರೆ. ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಣೆಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಬಟ್ ಸದ್ಯಕ್ಕೆ ಈಗ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಈಗ 6:30 ಹೊತ್ತಲ್ಲಿ NDA 201, ಮಹಾಗಠಬಂಧನ್ ಕೇವಲ ಮತ್ತು ಕೇವಲ 36, ಇತರೆ 6 ಅಷ್ಟೇ. ಸೊ ಇದಿಷ್ಟು ಅಪ್ಡೇಟ್ಗಳಿಗೆ ಸಂಬಂಧಪಟ್ಟಂತದ್ದು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.